RSS ಅನ್ನುವಂಥದ್ದು ಇದೆಯಲ್ಲ, ಕರ್ನಾಟಕದಾದ್ಯಂತ ಸಾಕಷ್ಟು ಸದ್ದನ್ನ ಮಾಡ್ತು. ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಒಂದಿಷ್ಟು ಧ್ವನಿ ಎತ್ತದಂತ ಸಂದರ್ಭದಲ್ಲಿ ನಾವು ಬ್ಯಾನ್ ಮಾಡೇ ಬಿಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇತ್ತು ಸರ್ಕಾರ. ನಾವು ಬ್ಯಾನೇ ಮಾಡೇ ಬಿಡ್ತೀವಿ, ಪಥ ಸಂಚಲನಕ್ಕೆ ಯಾವುದೇ ರೀತಿಯಾದಂತ ನಾವು ತಡೆ ತಂದು ಬಿಡ್ತೀವಿ, ಹಂಗ್ ಮಾಡ್ತಿದೀವಿ, ಹಿಂಗ್ ಮಾಡ್ತೀವಿ, ಕೊಡ್ತಾ ಇರೋ ಗ್ಯಾರಂಟಿಗಳನ್ನ ಬ್ಯಾನ್ ಮಾಡ್ಕೋಬೇಕಷ್ಟೇ. ಸೊ ಇದೀಗ ಸರ್ಕಾರಕ್ಕೆ ಒಂದು ರೀತಿ ಮುಖಭಂಗ ಆದ್ರೆ, ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಏನಪ್ಪಾ ಹಿಂಗಾಗೋಗ್ಬಿಡ್ತು. ಅದು ಪ್ರಮುಖವಾಗಿ ಚಿತ್ತಾಪುರದಲ್ಲೇ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇ ನಾವು ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಕಡೆ RSS ನ ಕಾರ್ಯಕರ್ತರು, RSS ನಾಯಕರು ಒಂದಿಷ್ಟು ಸಿಡಿದೆದ್ದು ಬಿಡ್ತಾರೆ. ಸಿಡಿದೆದ್ದ ತಕ್ಷಣನೇ ಇಲ್ಲ, ನಾವು ಕೂಡ ಅದೇ ದಿನ ನಮ್ಗೆ ನವೆಂಬರ್ 2ನೇ ತಾರೀಕು ನಮ್ಗೆ ಅಲ್ಲೇ ಪರ್ಮಿಷನ್ ಬೇಕು ಅಂತ ಭೀಮಾರ್ಮಿ, ಹಸಿರು ಸಂಘಟನೆ, ಒಂದು ಕಡೆ ಕುರುಬ ಸಮುದಾಯ, ಮತ್ತೊಂದು ಕಡೆ ಬೇರೆ ಬೇರೆ ಎಲ್ಲಾ ಸಮುದಾಯಗಳು ಎದ್ದು ಬಿಡುತ್ತೆ. ಸರಿ ಸುಮಾರು 10 ಇದೆ, ಒಂದಲ್ಲ ಎರಡಲ್ಲ 10 ಸಂಘಟನೆಗಳು. ಪ್ರಮುಖವಾಗಿ ಈ 10 ಸಂಘಟನೆಗಳು ಅವತ್ತಿನ ದಿನಾನೇ ಬೇಕು ಅಂತಾರೆ. ಹೆಂಗ್ ಮಾಡಕ್ಕಾಗುತ್ತೆ? ಒಂದು ಸಂಘಟನೆ ಅಂದಾಗ, ಒಂದು ಸಂಘ ಅಂದಾಗ ಅದರಲ್ಲಿ ಹೋರಾಟಗಾರರು ಇರ್ತಾರೆ, ಹೌದು, ಹೋಲಾಟಗಾರರು ಇರ್ತಾರೆ. ನೋ ಡಿಫರೆನ್ಸ್ ಬಿಟ್ವೀನ್ ಹೋರಾಟಗಾರರು, ಹೋಲಾಟಗಾರರು, ಎರಡಕ್ಕೂ ವ್ಯತ್ಯಾಸ ಇದೆ. ಹೋರಾಟಗಾರರು ಎಕ್ಸಾಂಪಲ್ ಕೊಡ್ಲಾ ನಾನು ನಿಮಗೆ? ಹೋರಾಟಗಾರರು ಹೋರಾಟಗಾರರಿಗೂ ಇರೋ ವ್ಯತ್ಯಾಸ ಹೆಂಗೆ? ಈಗ ರೀಸೆಂಟ್ ಆಗಿ ಒಂದು ಹೋರಾಟ ನಡೀತು, ಎಲ್ಲಿ? ತುಮಕೂರಿನಲ್ಲಿ. ಒಂದು ರಾಮನಗರಕ್ಕೆ ನೀರು ಬಿಡ್ತಾ ಇದ್ದಾರೆ ಅನ್ನೋ ಒಂದು ಕಾಲುವೆ ವಿಚಾರವಾಗಿ, ನೀರಿನ ವಿಚಾರವಾಗಿ ಒಂದು ಬಹುದೊಡ್ಡ ಹೋರಾಟ ನಡೀತು. ಅಲ್ಲಿ ನಿಜವಾದ ರೈತರ ಹೋರಾಟ ಅದು. ನೋಡಿದಿರಾ ಎಷ್ಟರ ಮಟ್ಟಿಗೆ ಎಂತೆಂತವ್ರನ್ನ ಎದುರಾಕೊಂಡು ಇಡೀ ಕಾಲುವೆಗೆ ಹೋಗಿ ಪೈಪ್ಗಳೆಲ್ಲ ಮಣ್ಣೆಲ್ಲ ನುಗ್ಗಿ ತೀಡಿ ಆಡ್ಬಿಟ್ರು ರೈತರ. ಅದು ರೈತರ ಇಲ್ಲಿಂದ ಬಂದ ಹೋರಾಟ ಅದು. ಅವ್ರ ಕುತ್ಕೆಯಲ್ಲಿ ಶಾಲೆ ಇರ್ಲಿಲ್ಲ, ಹಸಿರು ಶಾಲೆ ಇರ್ಲಿಲ್ಲ, ಪೇಟ ಇರ್ಲಿಲ್ಲ. ಅಲ್ಲಿ ನೆರೆದಿದ್ದವರೆಲ್ಲರೂ ಕೂಡ ಯಾರು? ನಿಜವಾದ ರೈತರು. ಅವ್ರ ಜೊತೆಗೆ ಒಂದಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ರಾಜಕಾರಣಿಗಳು, ಇಲ್ಲ ಅಂತ ಹೇಳಲ್ಲ ನಾನು. ಹೋಲಾಟಗಾರರಿಗೆ ಒಂದು ಎಕ್ಸಾಂಪಲ್ ಕೊಡ್ಲಾ? ಮೊನ್ನೆ ಬಿಗ್ ಬಾಸ್ ಮನೆ ಮುಚ್ಚೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಆಗ ಗೇಟ್ ಹತ್ತಿ ಲೇಡೀಸು, ನೋಡಿದ್ರ ಅದು ವಿಷಲು? ಬೇಡ ಬೇಡ ಅಂತಂದ್ರೆ ಮೇಲೆ ಬೇಡ. ಈಗ ಮಾಡಿರೋ ತಪ್ಪು ಯಾರು? ಮಾಡಿರೋ ತಪ್ಪು ಅವರು, ಬಿಗ್ ಬಾಸ್ ಅವರಲ್ಲ, ಯಾರದು? ಜಾಲಿವುಡ್ ಅವರು. ಹೌದು. ಇವ್ರು ಮುಚ್ಚಿ ಅಂತ ಹೇಳ್ತಿದ್ರು ಯಾರನ್ನ? ಬಿಗ್ ಬಾಸ್. ಲೇಡೀಸ್ ಅವರೆಲ್ಲ ಬಂದು ಗೇಟ್ ಹತ್ತಾ ಇದ್ರು. ಹೌದು. ಇವರು ಓಲಾಟಗಾರರು, ಅಂದ್ರೆ ಪೇಮೆಂಟ್ ಗಿರಾಕಿಗಳೇ. ಓಪನ್ ಆಗಿ ಹೇಳ್ತಿಲ್ಲ, ಐ ಡೋಂಟ್ ಕೇರ್. ಪೇಮೆಂಟ್ ಗಿರಾಕಿಗಳೆಲ್ಲರೂ ಕೂಡ ಹೋರಾಟಗಾರರು, ಇಲ್ಲಿಂದ ಹೋರಾಟ ಮಾಡೋರು ಹೋರಾಟಗಾರರು. ಇಷ್ಟೇ ಡಿಫ್ರೆನ್ಸ್. ಈ ವಿಚಾರದಲ್ಲಿ RSS ವಿಚಾರಕ್ಕೆ ನಾನೂ ಬತ್ತೀನಿ ನಮಗೂ ಬಿಡಿ ಅಂದಾಗ ಇದು ಹೋರಾಟ ಅಲ್ಲ ಅಂತ ನನಗನಿಸ್ತಾ ಇದೆ. ಅದು ಬಿಟ್ಟು ಬೇರೆ ಏನು ಅಂತ ನಾನು ಬಾಯಿ ಬಿಟ್ಟು ಹೇಳಲ್ಲ. ನಮ್ಗೆ ಯಾಕೆ ಬೇಕು? ಚಿತ್ತಾಪುರ ಪಥ ಸಂಚಲನ ಸಭೆಯಲ್ಲಿ ಗದ್ದಲ ಎಲ್ಲವೂ ಕೂಡ ಗದ್ದಲಮಯ ಆಗೋಗ್ಬಿಡ್ತು. ಇವತ್ತು ಶಾಂತಿ ಸಭೆ ಕರೆದಿದ್ರು. ಶಾಂತಿ ಸಭೆಯಲ್ಲಿ ಒಂದಿಷ್ಟು ಶಾಂತಿಯಾಗಿ ಮಾತಾಡಬೇಕಾಗಿತ್ತು, ಏನ್ ಕತೆ ಒಮ್ಮತ ಬರಬೇಕಾಗಿತ್ತು. ಆದ್ರೆ ಗದ್ದಲದಿಂದ ಕೂಡ ಹೋಗ್ಬಿಡ್ತು. ನೋಡಿ, ಹಠಕ್ಕೆ ಬಿದ್ದಂತ RSS ಭೀಮಾರ್ಮಿ ಗದ್ದಲ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಆಗ್ಬಿಟ್ಟಿದೆ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರದಲ್ಲಿ ಒಂದಿಷ್ಟು ಹಿನ್ನಡೆ ಆಗಿರುವಂತದ್ದು. RSSಗೆ ಅಂಕುಶ ಹಾಕುವ ಸರ್ಕಾರದ ನಿರ್ಧಾರಕ್ಕೆ ಒಂದಿಷ್ಟು ತಡೆ ಬಿದ್ದುಬಿಟ್ಟಿದೆ. ಇಲ್ಲಿ ನೋಡಿ, ಸಂವಿಧಾನ ನೀಡಿರುವಂತಹ ಹಕ್ಕನ್ನ ಇವರು ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಮಿ, ಹಕ್ಕು ಕೊಟ್ಟಿದೆ ಸರ್ಕಾರ, ಒಂದು ಕಡೆ ಸಂವಿಧಾನ ನಮಗೆ ಹಕ್ಕುಗಳನ್ನ ಕೊಟ್ಟಿದೆ. ಆ ಹಕ್ಕನ್ನ ಇವರು ಕಿತ್ತುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೋರಾಟ ಅನ್ನುವಂಥದ್ದು ಇದೆಯಲ್ಲ, ನಮಗೆ ಅನ್ಯಾಯ ಆದಾಗ ಒಂದಿಷ್ಟು ಹೋರಾಟ ಮಾಡುವಂಥದ್ದು ಅದು ಸಂವಿಧಾನ ಕೊಟ್ಟಿರುವಂಥದ್ದು. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಸಂವಿಧಾನದಿಂದನೇ ಒಂದಿಷ್ಟು ಈ ಸಂಘಟನೆಗಳಾಗಿರ್ಬೋದು, ನಾವು ಇಷ್ಟೊಂದು ಸ್ವತಂತ್ರವಾಗಿ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಸಂವಿಧಾನ ಕೊಟ್ಟಿರುವಂಥದ್ದು ನಮಗೆಲ್ಲರೂ ಕೂಡ. ಬಾಬಾ ಸಾಹೇಬ್ ಬರೆದಿರುವಂತಹ ಒಂದು ಸಂವಿಧಾನದ ಮೇಲೆ ನಾವೆಲ್ಲರೂ ಕೂಡ ಬದುಕು. ನಮಗೆ ಧಾರ್ಮಿಕ ಹಕ್ಕು ಅಂತಾನೆ ಇದೆ, ಆರ್ಟಿಕಲ್ 17 ನಿಂದ ಸ್ಟಾರ್ಟ್ ಆಗುತ್ತದು. ನಮಗೆ ಧಾರ್ಮಿಕ ಹಕ್ಕು ಅಂತಾನೆ ಇದೆ ಸಂವಿಧಾನದಲ್ಲಿ. ಧಾರ್ಮಿಕ ಹಕ್ಕು ಅಂತಂದಾಗ ನಮ್ಮ ಬೇರೆ ಧರ್ಮವನ್ನ ಗೌರವಿಸು, ನಮ್ಮ ಧರ್ಮವನ್ನ ಪ್ರೀತಿಸು ಮತ್ತು ಉಳಿಸಿಕೊ. ಹೌದು. ಆ ಧಾರ್ಮಿಕ ಆಚರಣೆಗಳಾಗಿರ್ಬೋದು, ಆ ಧಾರ್ಮಿಕ ಸಂಘಟನೆಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಸಂಘಗಳಾಗಿರ್ಬೋದು, ಅಥವಾ ನಮಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಅದಕ್ಕೆ ಹೋರಾಟ ಮಾಡೋದಕ್ಕೆ ಅವಕಾಶ ಆಗಿರ್ಬೋದು, ಅದು ಏನ್ ಬೇಕಾದ್ರೂ ಆಗಿರ್ಬೋದು. ಅದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ ಅಂತ ಅಂದ ಮೇಲೆ ಅದನ್ನ ಬೇಡ ಅಂತ ಹೇಳೋಕೆ ನೀವ್ಯಾರು ಸ್ವಾಮಿ? ನೀವ್ಯಾರು? ನೀವು ಬೇಡ ಅಂತ ಹೇಳ್ತಾ ಇದೀರಾ ಅಂದ್ರೆ ಅದು ವಿಷ ಬೀಜ ಅದೇನೆ. ಆಕ್ಚುಲಿ ನೀವು ಬಿತ್ತುತ್ತಾ ಇರೋದೇ ವಿಷ ಬೀಜ. ನೀವು ಬಿತ್ತುತ್ತಾ ಇರೋದು ವಿಷ ಬೀಜ. ಇದಕ್ಕೆ ಏನ್ ಆನ್ಸರ್ ನಿಮ್ದು? ಈಗ RSS ಆಗ್ಲಿ ಅಥವಾ ಬೇರೆ ಧರ್ಮಗಳಾಗ್ಲಿ ಯಾವತ್ತಾದ್ರೂ ನಿಮ್ಮ ಸಂಘಟನೆಗಳನ್ನ ಬೇಡ ಅಂತ ಹೇಳಿದಾರ? ಒಂದೇ ಒಂದು RSS ಅಲ್ಲಿ ಕ್ರೈಮ್ ರೇಟ್ ಇದೆಯಾ? ದೊಣ್ಣೆ ಇಟ್ಕೊಂಡ್ಬಿಡಿ ಅಂತಾರೆ. ದೊಣ್ಣೆ ಇಟ್ಕೊಂಡು ಯಾರಿಗೆ ಹೊಡೆದವ್ರೆ? ಅದೊಂದು ಶಿಸ್ತಿನ ಸಿಪಾಯಿ ತರ ಒಂದು ಕೋಲ್ ಇಟ್ಕೊಂಡಿರ್ತಾರೆ, ಒಂದು ದೊಣ್ಣೆ ಇಟ್ಕೊಂಡಿರ್ತಾರೆ. ಅದೊಂದು ಸಿದ್ಧಾಂತ ಇದೆ, ಅದಕ್ಕೊಂದು ಬೆಲೆ ಗೌರವ. ಕೋಲು ದೊಣ್ಣೆ ಇಟ್ಕೊಂಡು
ಯಾರನ್ನು ಬಡ್ದಿದ್ದಾರೆ, ಯಾರನ್ನು ಹೊಡೆದಿದ್ದಾರೆ, ಗನ್ನಿಟ್ಕೊಂಡಿಲ್ವಲ್ಲ, ಉಗ್ರಗಾಮಿ ಕೃತ್ಯ ಮಾಡ್ತಿಲ್ವಲ್ಲ, ಭಯೋತ್ಪಾದನೆ ಕೃತ್ಯ ಮಾಡ್ತಿಲ್ವಲ್ಲ. ಕೆಲವೊಂದು ಸಂಘಟನೆಗಳಿವಪ್ಪ, ಕೆಲವೊಂದು ಬ್ಯಾನ್ ಆಗಿದಾವೆ ಸಂಘಟನೆಗಳು. ಹೌದು, ಅದಕ್ಕೆ ಯಾಕೆ SDPI ತಗೊಳ್ಳಿ, ಉದಾಹರಣೆಗೆ PFI ತಗೊಳ್ಳಿ. ಎಷ್ಟು ಕ್ರೈಮ್ ರೇಟ್ ಇದೆ ತೆಕ್ಸಿ ಇಂಟೆಲಿಜೆನ್ಸ್ ರಿಪೋರ್ಟ್ ನ. ಎಷ್ಟು PFI ಇಂದ ಎಷ್ಟು ISIS ಉಗ್ರಗಳ ಜೊತೆ ಕೈ ಜೋಡಿಸಿಲ್ಲ, ಎಷ್ಟು ಕೇಸ್ಗಳನ್ನ ನೋಡಿಲ್ಲ, ಭಯೋತ್ಪಾದನೆ ಕೆಲಸ ಎಷ್ಟು ಮಾಡಿಲ್ಲ. RSS ಒಂದೇ ಒಂದು ಭಯೋತ್ಪಾದನೆ ಕೇಸನ್ನ ತೋರಿಸಿ, ನೀವು ತೋರಿಸ್ಬಿಟ್ಟು ಮಾತಾಡಿ. ನಿಮಗೆ ತಾಕತ್ತು, ದಮ್ಮು, ಗುಂಡಿಗೆ, ನರ ನಾಡಿಗಳೆಲ್ಲವೂ ಕೂಡ ಗಟ್ಟಿ ಇದ್ರೆ ಇಂಟೆಲಿಜೆನ್ಸ್ ಪ್ರಕಾರ ಒಂದೇ ಒಂದು ಭಯೋತ್ಪಾದನೆ ಕೃತ್ಯದಲ್ಲಿ RSS ಭಾಗಿಯಾಗಿದ್ರೆ ತೋರ್ಸ್ರಯ್ಯ, ನನ್ನ ಗಡ್ಡ ಮೀಸೆ ಎಲ್ಲ ಬೋಳಿಸ್ಕೊಂಡು ನಿಂತ್ಕೊಬಿಡ್ತೀನಿ ಅಷ್ಟೇ. ಮುಂದೆ ನೋಡಿ, ಇವತ್ತು ಸರ್ಕಾರಕ್ಕೆ ಒಂದಿಷ್ಟು ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಒಂದ್ ಕಡೆ ಏನ್ ಮಾಡಬೇಕು ಮಾಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರಲ್ಲ, ಅದಕ್ಕೆ ಒಂದಿಷ್ಟು ಈ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಹಿಂಗಾಗೋಗ್ಬಿಡ್ತಪ್ಪ ಇದು ಏನ್ ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ, ಸರ್ಕಾರ ಒಂದು ಕಡೆ ಸರ್ಕಾರಕ್ಕೆ ಹಿನ್ನಡೆ ಆಗೋಗ್ಬಿಡ್ತು. ಇವತ್ತು ಸರ್ಕಾರಿ ಜಾಗಗಳಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಗಮನಿಸ್ತಾ ಹೋದಾಗ, ಇಲ್ಲ ಇವರು ಹಿಂಗೆ ಮಾಡಬೇಕು, ಅವರು ಹಂಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಸಂವಿಧಾನ ನೀಡಿದ ಹಕ್ಕನ್ನು ಒಂದು ಕಡೆ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ರೀ, ಅದು ಸಂವಿಧಾನ ಕೊಟ್ಟಿರುವಂಥದ್ದು. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಎಲ್ಲರೂ ಕೂಡ ನಾವು ಗೌರವಿಸಬೇಕು. ನೋಡಿ, ಈಗ ಸರ್ಕಾರ ಆದೇಶಕ್ಕೆ ತಡೆ ನೀಡಿದ ಧಾರವಾಡ ಹೈಕೋರ್ಟ್ ಪೀಠ ಇದೀಗ 2025 ಅಕ್ಟೋಬರ್ 18ರಂದು ಸರ್ಕಾರ ಹೊರಡಿಸಿದಂಥ ಆದೇಶಕ್ಕೆ ಒಂದಿಷ್ಟು ತಡೆ ಬಿದ್ದುಬಿಟ್ಟಿದೆ. ಅನುಮತಿ ಕಡ್ಡಾಯ ಮಾಡಿ ಹೊರಡಿಸಿದಂಥ ಸರ್ಕಾರ ಆದೇಶಕ್ಕೆ ಒಂದಿಷ್ಟು ತಡೆ ಬಿದ್ದಿರುವಂಥದ್ದು. ಶಾಲೆ ಆವರಣದಲ್ಲಿ ಒಂದು ಕಡೆ ಈ ಕಾರ್ಯಕ್ರಮಗಳೇನು ಮಾಡ್ತೀರಾ, ನೀವು ಹಾಗೆ ಮಾಡ್ತೀರಾ, ಹೆಂಗೆ ಮಾಡ್ತಿದ್ದೀರಾ, ಒಂದಿಷ್ಟು ಸಭೆಗಳನ್ನು ನಡೆಸ್ತಾ ಇದ್ದೀರಾ, ಹಿಂಗೆ ಅಂತ ಏನು ಹೇಳ್ತಾ ಇದ್ರಲ್ಲ, ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ಫುಲ್ ಸ್ಟಾಪ್ ಇಡುವಂಥ ಕೆಲಸಕ್ಕೆ ಮುಂದಾದಂಥ ಸರ್ಕಾರಕ್ಕೆ ಒಂದಿಷ್ಟು ಛೀಮಾರಿ ಹಾಕಿಬಿಟ್ಟಿದ್ದಾರೆ. ನೋಡಿ, ರಸ್ತೆ, ಪಾರ್ಕು, ಮೈದಾನದಲ್ಲಿ ಕಾರ್ಯಕ್ರಮಗಳನ್ನು ಒಂದಿಷ್ಟು ಷರತ್ತು ಹಾಕಿದ್ರಲ್ಲ, ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು. ಯಾವುದೇ ಸಂಘಟನೆ, ಕೇವಲ ಇಲ್ಲಿ RSS ಮಾತ್ರ ಅಲ್ಲ, RSSಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ಇದು ಕಾಂಗ್ರೆಸ್ ಮಾಡಿದ್ರು, BJP ಮಾಡಿದ್ರು, JDS ಮಾಡಿದ್ರು, ಯಾರೇ ಮಾಡಿದ್ರು ಕೂಡ ಒಂದಿಷ್ಟು ಅನುಮತಿ ಪಡೆಯಬೇಕು. ಯಾಕಂದ್ರೆ ಇಷ್ಟು ದಿನಗಳ ಕಾಲ RSS ಯಾವುದೇ ರೀತಿಯಾಗಿ ಅನುಮತಿಯನ್ನು ಪಡಿತಾ ಇರಲಿಲ್ಲ. 100 ವರ್ಷ ಆಯ್ತು ರೀ ಆ ಸಂಘಟನೆಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದರೆ ಸರಿಸುಮಾರು 100 ವರ್ಷಗಳ ಸಂಭ್ರಮಾಚರಣೆಯಲ್ಲಿತ್ತು. ಆದರೆ ಆ ಸಂಭ್ರಮಾಚರಣೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಬೇಕು ಅಂತಲೇ ಒಂದು ಕಡೆ ಸರ್ಕಾರ ರೆಡಿಯಾಗಿಬಿಟ್ಟಿತ್ತು, ಏನು ಗೊತ್ತಿಲ್ಲ. ಸ್ಥಳೀಯ ಆಡಳಿತ ಪೊಲೀಸ್ ಅನುಮತಿ ಕಡ್ಡಾಯ ಮಾಡಬೇಕು ಅಂತ ನಿತ್ಯ ಹೇಳಿಬಿಟ್ಟಿದ್ರು. ನೋಡಿ, ಆ ಅಂಕುಶ ತರಬೇಕು ಅಂತಂದು ಹಿಂಗೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೆ ಅಂತಾರೆ ಅಶ್ವಥ್. ಗಮನಿಸ್ತಾ ಹೋದಾಗ ಸರ್ಕಾರ ರೆಡಿ ಆಗೋಗ್ಬಿಟ್ಟಿತ್ತು. ಏನಾದರೂ ಕೇಂದ್ರದಲ್ಲಿ ಬಂದುಬಿಟ್ಟಿದ್ರೆ ಬ್ಯಾನೇ ಮಾಡಿಬಿಡ್ತಿದ್ರಂತೆ ಇವರು. ಕೇಂದ್ರದಲ್ಲಿ ಬಂದ್ಬಿಟ್ಟಿದ್ರೆ ಬ್ಯಾನೇ ಮಾಡಿಬಿಡ್ತಿದ್ರು. ಆದರೆ ಇಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ. ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಈ ಅತಿ ಹೆಚ್ಚಾಗಿ ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇರುವಂತದ್ದು? ನಿಮ್ಮ ಕಲಬುರಗಿಯಲ್ಲಿ ಭಾರಿ ಸಮಸ್ಯೆಗಳಿದಾವೆ ಕಣ್ರಿ. ಇಡೀ ಕಲಬುರಗಿನೇ ಸುತ್ತಾಡ ಬಂದ್ಬಿಟ್ಟಿದೀನಿ. ಕಲಬುರಗಿಯಲ್ಲಿ ಒಂದಷ್ಟು ಸ್ಲಮ್ಗಳಿದಾವೆ, ತುಂಬಾ ಹಿಂದುಳಿದ ವರ್ಗ ಇದೆ. ಆಮೇಲೆ ಮೊನ್ನೆ ಒಂದು ಸರ್ವೆ ನೋಡಿದ್ರಲ್ಲ ನೀವು, ಇಡೀ ಕಲಬುರಗಿನೇ ಹಿಂದುಳಿದ ಜಿಲ್ಲೆ. ಹೌದು, ಆಯ್ತಾ? ಅಂದ್ರೆ ಅಭಿವೃದ್ಧಿಯಲ್ಲಿ ಭಾರಿ ಹಿಂದುಳಿದ ಜಿಲ್ಲೆ ಅಂತಂದ್ರೆ ಕಲಬುರಗಿ. ಅಭಿವೃದ್ಧಿ ಕಡೆ ಗಮನ ಕೊಡಿ ಸರ್. ನೀವು ಎಷ್ಟು ಆಲೋಚನೆ ಮಾಡಿದ್ದೀರಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ? ಕಲಬುರಗಿಯ ಅಭಿವೃದ್ಧಿಗಾಗಿ ನೀವು ಎಷ್ಟು ಹೋರಾಟವನ್ನ ನಡೆಸಿದ್ದೀರಿ? ಕಲಬುರಗಿಯಲ್ಲಿ ಎಷ್ಟು ಗುಂಡಿ ಮುಚ್ಚಿದ್ದೀರಿ? ಕಲಬುರಗಿಯಲ್ಲಿ ಎಷ್ಟು ಬಡವರಿಗೆ ನೀವು ಇದ್ ಮಾಡಿದ್ದೀರಾ, ಹೆಲ್ಪ್ ಮಾಡಿ ಸಹಾಯ ಮಾಡಿದ್ದೀರಿ? ಎಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದೀರಿ? ಎಷ್ಟು ಶಂಕುಸ್ಥಾಪನೆಗಳನ್ನ ಮಾಡಿದ್ದೀರಿ? ಎಂತ ಸರ್ಕಾರಿ ಕಾರ್ಯಕ್ರಮ, ಕಲ್ಯಾಣ ಕಾರ್ಯಕ್ರಮಗಳನ್ನ ಎಷ್ಟು ಮಾಡಿದ್ದೀರಿ? ಮಹಿಳಾ ಪರ ಏನು 2,000 ರೂಪಾಯಿ ಫ್ರೀ ಆಗಿ ಕೊಟ್ಬಿಟ್ರಲ್ಲ, ನಿಮ್ ಕಡೆಯಿಂದ ಮಹಿಳಾ ಕಾರ್ಯಕ್ರಮಗಳು, ಅಭಿವೃದ್ಧಿ ಸಬಲೀಕರಣ ಕಾರ್ಯಕ್ರಮಗಳು ಏನಾಗಿದೆ? ಅಂಗನವಾಡಿ, ಎಷ್ಟು ಸರ್ಕಾರಿ ಶಾಲೆಗಳಿವೆ ಕಲಬುರಗಿಯಲ್ಲಿ? ಎಷ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸುವ ಪ್ರಯತ್ನದಲ್ಲಿದ್ದೀರಿ? ಎಷ್ಟು ಸರ್ಕಾರಿ ಶಾಲೆಗಳು ಮುಚ್ಚಿವೆ? ಎಷ್ಟು ಅಂಗನವಾಡಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಮಕ್ಕಳಿಗೆ ಸರಿಯಾಗಿ ಯೋಜನೆಗಳು ಸಿಗ್ತಾ ಇದೆಯಾ? ಸರ್ಕಾರಿ ಶಾಲಾ ಮಕ್ಕಳಿಗೆ ಸರಿಯಾಗಿ ಅನುದಾನ ಹೋಗ್ತಾ ಇದೆಯಾ? ಬಿಸಿ ಊಟದ ವ್ಯವಸ್ಥೆ ಸರಿಯಾಗಿದೆಯಾ? ಪೌಷ್ಟಿಕಾಂಶ ಆಹಾರ ಸಿಗ್ತಾ ಇದೆಯಾ? ನಿಮ್ಮ ಕ್ಷೇತ್ರದಲ್ಲಿನ ಬಾಣಂತಿಯರಿಗೆ ಸರಿಯಾಗಿ ಅಂಗನವಾಡಿ ಕಡೆಯಿಂದ ಪೌಷ್ಟಿಕ ಆಹಾರ ಸಿಗ್ತಾ ಇದೆಯಾ? ನೋಡಿದ್ದೀರಾ? ಕೇಳಿದ್ದೀರಾ? ವಿಚಾರಿಸಿದ್ದೀರಾ? ಬಂದುಬಿಟ್ರು RSS ಅಂದ್ಕೊಂಡು. ಓಹೋ, ಅತಿ ಅಭಿವೃದ್ಧಿಯಲ್ಲಿ ಹಿಂದುಳಿದ ಜಿಲ್ಲೆ ಕಲಬುರಗಿ, ಅದನ್ನು ಮುಚ್ಕೊಳ್ಳಿ ಫಸ್ಟ್. ಆಮೇಲೆ ಅಶ್ವಜಿತ್, ಒಂದ್ ಮಾತು ಹೇಳ್ಬಿಡ್ಲಾ, ಈ ರಾಜಕಾರಣಿಗಳ ಹತ್ರ ಇರುವಂತ ದುಡ್ಡನ್ನ ಸಂಪೂರ್ಣವಾಗಿ ಕರ್ನಾಟಕದ ಬಡ ಮಕ್ಕಳಿಗೆ ಒಂದಿಷ್ಟು ಅಭಿವೃದ್ಧಿಗೆ, ಕನ್ನಡ ಶಾಲೆಗಳಿಗೆ ಅದು ಆದ್ರೆ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ. ಅದೆಷ್ಟೋ ಶಾಸಕರು, ಸಚಿವರು ಇದ್ದಾರಲ್ಲ, ಅವ್ರ ಹೆಸರ ಮೇಲೆ ಎಲ್ಲಾ ಕಡೆ ಶಾಲೆಗಳಿದಾವೆ.
ಸರ್ಕಾರಿ ಶಾಲೆಗಳು ಮುಚ್ತಾ ಇರೋದು ಯಾಕೆ? ಸರ್ಕಾರಿ ಶಾಲೆ ಪಕ್ಕನೆ ಒಂದಿಷ್ಟು ದೊಡ್ಡದಾಗಿ ಶಾಲೆ ಓಪನ್ ಮಾಡ್ಬಿಡ್ತಾರೆ, ಇಂಗ್ಲಿಷ್ ಮೀಡಿಯಂ ಅಂತ ಮಾಡ್ಬಿಡ್ತಾರೆ, ಇಂಗ್ಲಿಷ್ ಮೀಡಿಯಂಗೆ ಹೋಗ್ಬೇಕು ಅಂತ ಮಕ್ಕಳು ಹಠ ಮಾಡ್ತಾರೆ, ಕನ್ನಡ ಶಾಲೆಗಳು ಬಂದ್ ಆಗ್ತಾ ಇದೆ. ಅದೇ ಒಂದು ಕಾರಣ ಅಷ್ಟೇ. ಸೊ ಹಂಗಾಗಿ ರಾಜಕಾರಣಿಗಳು ನಿಮ್ಮ ಕ್ಷೇತ್ರದಲ್ಲಿ ಒಂದಿಷ್ಟು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಸರ್ಕಾರನೇ ಹಣ ಕೊಡ್ಬೇಕಂತೇನಿಲ್ಲ ರೀ. ನಿಮ್ಮಲ್ಲಿ ಇರುವಂತ ಕೋಟಿ ಕೋಟಿ ಹಣ ತಲೆ ತಾತ ಮುತ್ತಾತ ನಿಮ್ಮ ಮೊಮ್ಮಕ್ಕಳು ವರ್ಗೂ ಕೂಡ ಕೂತ್ಕೊಂಡು ನಿಮ್ಮ ಹತ್ರ ಸ್ವಂತ ಹಣ ಇದೆಯಾ, ಸ್ವಂತ ಹಣನ ಖರ್ಚು ಮಾಡ್ಬಿಟ್ಟಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನ ದೇವ್ರ ರೀತಿಯಾಗಿ ಪೂಜೆ ಮಾಡ್ತಾರೆ, ದೇವ್ರ ರೀತಿಯಾಗಿ. ಈಗ ಪ್ರಮುಖವಾಗಿ ಕಲಬುರಗಿ ಭಾಗದಲ್ಲಿ ಆಗಿರ್ಬೋದು, ಚಿತ್ತಾಪುರ ಭಾಗದಲ್ಲಿ ಆಗಿರ್ಬೋದು, ಸೋಲಿಲ್ಲದ ಸರ್ದಾರರು ಅಂತ ಪಟ್ಟ ತಗೊಂಡಿದ್ದಾರೆ ಖರ್ಗೆ ಅವರು. ಅದೆಷ್ಟು ಜನರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಇವರು. ಅಲ್ಲ, ಈ ಸಲ ಕಷ್ಟದಲ್ಲಿ ಗೆದ್ದಿರೋದು ಬಿಡಿ, ಅಷ್ಟೇ. ಸಿರಾಜ್ ಅವರೇ, ಒಂದು ನೋಡಿ ಸಿರಾಜ್, ನಿಮ್ಗೆ ದೇವರು ಭಗವಂತ ಅದೇನೋ ಗೊತ್ತಿಲ್ಲ, ಅದೇನ್ ಕರ್ಮನೋ ಏನೋ ನಮಗ್ ಗೊತ್ತಿಲ್ಲ. ಇಲ್ಲಿ ಸಮಾಜಮುಖಿ ಕಾರ್ಯ ಮಾಡಕ್ ಬರ್ತಾರೆ ಗೊತ್ತಾ, ಒಂದಷ್ಟು ಉದ್ಯಮಿಗಳು ತನ್ನ ಕೈಯಿಂದಾನೇ ಖರ್ಚು ಮಾಡ್ತಾರೆ, ತನ್ನ ಕೈಯಿಂದಾನೇ ಬಡವರಿಗೆ ಅಂತಾರೆ. ಅವರಿಗೆ ರಾಜಕೀಯದಲ್ಲಿ ಸೋಲು. ಹೌದು, ಅವ್ರು ರಾಜಕೀಯಕ್ಕೆ ಬಂದ್ರೆ ಅದನ್ನೇ ಮಾಡ್ತಾರ ಅವರು, ಬಡವರಿಗೆ ಸಹಾಯ ಮಾಡೋದು, ಸಮಾಜ ಸೇವೆ ಮಾಡೋದು. ಆದ್ರೆ ಈ ಬಂದಿದ್ದ ದುಡ್ಡೆಲ್ಲ ಹಾಕೊಂಡ್ ಬಾಚ್ಕೊಂಡು ತುಂಬ್ಕೊಬಿಡೋಣ ಅನ್ನೋರಿಗೆ ರಾಜಕೀಯದಲ್ಲಿ ಗೆಲುವು. ಇದು ನಿಜ ಅಲ್ವಾ? ಹೌದು 100%. ಯಾಕಂದ್ರೆ ಹಂಗೆ ಆಗೋಗ್ಬಿಟ್ಟಿದೆ. ಸಮಾಜ ಸೇವೆ ಮಾಡೋರಿಗೆ ಯಾವಾಗ್ಲೂ ಕೊಡುವ ಒಂದ್ ಕಡೆ ಹಿನ್ನಡೆ, ಅವ್ರಿಗೆ ಅವಕಾಶನೂ ಸಿಗಲ್ಲ, ಸಿಕ್ಕಿದ್ರೆ ಜನ ಓಟೆ ಹಾಕಲ್ಲ ಅಂತ ಪರಿಸ್ಥಿತಿ. ಅಂತದ್ರಲ್ಲಿ ನಮ್ಮ ರಾಜ್ಯದ ಜನತೆ ಒಂದ್ ಕಡೆ ಇವತ್ತು ಧಾರವಾಡ ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪು ಇದೆಯಲ್ಲ, ಇದು ಮುಖಭಂಗ. ಸುಮ್ನಿದಿರ ಆಗ್ತಿರ್ಲಿಲ್ವೇ? ನಿಂಪಾಡಿ ನೀವು ರಾಜಕಾರಣ ಮಾಡ್ಕೊಂಡು ಹೋಗಿದ್ರೆ ಆಗ್ತಿರ್ಲಿಲ್ವೇ? ಹೈಕೋರ್ಟ್ ಸ್ಟೇ ತಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ರಿಸಲ್ಟ್ ಸಿಕ್ಕದಂಗ ಆಯ್ತು. ಅಲ್ಲಿ ಪ್ರಿಯಾಂಕರ್ಗೆ ಅವ್ರಿಗೆ ಅದು ಬೇಕಿತ್ತೆ. ಸುಮ್ನಿದಿದ್ರೆ ಆಗ್ತಿರ್ಲಿಲ್ವೇ? ಹೋಗಿ ನಿಮ್ಮೂರ್ ಗುಂಡಿ ಮುಚ್ಚಿ ಅಂತ ನಾನ್ ಹೇಳೋದು.